ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಒಂದು ಲೈಕ್ ಕೊಡಿ. ಇವತ್ತು ರಾಣಿ ಕಾವೇರಿನ ಹುಡುಕೊಂಡು ಪೊಲೀಸು ಬರ್ತಾ ಇದ್ದಾರೆ, ಹುಡುಕ್ತಲೇ ಇದ್ದಾರೆ. ಆದರೆ ಕಾವೇರಿ ಎಲ್ಲಿದ್ದಾಳೆ ಅಂತ ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಅವನ ಹೆಂಡ್ತಿಗೆ, ಸತ್ಯನ ಹೆಂಡ್ತಿಗೆ ಅನುಮಾನ ಬಂದಿದೆ. ಅಂದರೆ ಅನುಮಾನ ಬಂದಿರಲಿಲ್ಲ, ಅವ್ರ ಅತ್ತೆ ಚಾಡಿ ಹೇಳಿದ್ದಕ್ಕೆ, ಅಂದರೆ ಹೆಂಡ್ತಿ ಅಮ್ಮ ಚಾಡಿ ಹೇಳಿದ್ದಕ್ಕೆ, ನಿನ್ನ ಗಂಡ ಎಲ್ಲೋಗ್ತಾನೆ, ರಾತ್ರಿ ಎಲ್ಲ ಲೇಟಾಗಿ ಬರ್ತಾನೆ, ಅವನ ವಿಚಾರಿಸಲ್ವಲ್ಲ, ಕೇಳು ಅಂತ ಹೇಳ್ದಂಗೆ. ಅದಕ್ಕೆ ಹೌದಲ್ವ ಅಮ್ಮ, ಕೇಳ್ತೀನಿ ಇರೊಂದು, ಏನು ಕೆಲಸ ಇದೆ, ಇದೊಂದು ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಕೇಳ್ತೀನಿ ಅಂತಂದರೆ, ಏನು ಕೆಲಸನ ಮುಖ್ಯ ನಿನಗೆ, ನಿನ್ನ ಗಂಡನ ಮುಖ್ಯ, ಹೋಗಿ ಕೇಳೆ ಅಂತ ಹೇಳ್ತಾಳೆ. ಅದಕ್ಕೆ ಆವಾಗ ಇವಳು ಹೋಗಿ ಕೇಳ್ತಾಳೆ, ಯಾವಾಗ ನೋಡಿದ್ರೂ ಹೊರಗಡೆನೇ ಇರ್ತೀರ, ಏನು ಇನ್ನೊಂದು ಏನಾರು ಇನ್ನೊಂದು ಮದುವೆ ಗಿದ್ವೆ ಯಾರನ್ನಾರು ಮಾಡ್ಕೊಂಡಿದ್ದೀರಾ ಹೆಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಹೇಳ್ತಾನೆ, ನಿನ್ನೊಬ್ಬಳನ್ನ ಕಟ್ಕೊಂಡು ಸಾಕಾಗೋಗಿದೆ ಜೀವನದಲ್ಲಿ, ಇನ್ನೊಬ್ಬಳನ್ನ ಕಟ್ಕೊಂಡು ಯಾವ ಸುಖ ಪಡೋಕ್ಕೆ, ಸುಮ್ಮನೆ ಕೆಲಸ ನೋಡು ಅಂತಾನೆ. ಅದಕ್ಕೆ ಅವಳು, ಹೌದೇನ್ರಿ, ನಿಜವಾಗ್ಲೂ ಹೇಳ್ತಾಯಿದ್ದೀರಾ, ಮತ್ತಿನ್ನೇನು ಸುಳ್ಳು ಹೇಳ್ತಾಯಿದ್ದೀನ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಅಂತ. ಅವನೇನು ಹೇಳಿದ್ರು ನಂಬಿಡ್ತಾಳೆ ಅಂತ ಅವಮ್ಮ ಅಂತಾಳೆ, ಅವರಮ್ಮ. ಆಮೇಲೆ ಈ ಪೊಲೀಸು ಈ ಕಡೆ ಏನೋ ಶಬ್ದ ಆಯಿತು, ಯಾರೋ ಲೇಡಿ ಮಾತಾಡ್ದಂಗೆ ಆಯಿತು ಅಂತ ಬಾಗಿಲ ಹತ್ರ ಬರ್ತಾರೆ. ಬಂದ್ಬಿಟ್ಟು ಬಾಗಿಲು ತಟ್ತಾರೆ. ಆಮೇಲೆ ಇಲ್ಲಿ ಸತ್ಯನೂ ಮತ್ತು ಅವನ ಹೆಂಡ್ತಿನೂ ಇಲ್ಲಿ ಮಾತಾಡ್ತಾ ಇರ್ತಾರೆ ಜೋರಾಗಿ. ಆಮೇಲೆ ಇಲ್ಲ ಕಡೆ, ನೀನೇ ನನಗೆ ಒಬ್ಬಳೇ ಹೆಂಡ್ತಿ, ಇನ್ನೊಬ್ಬಳನ್ನ ಕಟ್ಕೊಂಡು ನಾನೇನು ಮಾಡಲಿ, ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಹೌದೇನ್ರಿ, ಅಯ್ಯೋ ಚಿನ್ನ ನೀನೇ ಕಣೆ, ಚಿನ್ನ ರನ್ನ ಅಂತಿರ್ತಾನೆ. ಹೌದೇನ್ರಿ ಅಂತೇಳಿ ಅವಳು ಒಪ್ಕೊಂತಿರ್ತಾಳೆ. ಆವಾಗ ಪೊಲೀಸು ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿದಾಗ ಪೊಲೀಸ್ ಬಾಗಿಲು ತಟ್ಟಿದ ತಕ್ಷಣ, ಇವತ್ತು ಹೋಗಿ ಗ್ರಾಚಾರ ಬಿಡಿಸ್ತೀನಿ ತಾಡಿ ಅಂತ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಪೊಲೀಸರು, ನೀವು ನೆಮ್ಮದಿಯಾಗಿ ನಮ್ಮನ್ನು ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲ, ಯಾಕೆ ಹಿಂಗೆ ನಮ್ಮನ್ನು ಕಾಡ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ರಾಣಿ ಈ ಕಡೆ ಅಳ್ತಾ ಇರ್ತಾಳೆ. ಆಮೇಲೆ ಸತ್ಯ ಅಲ್ಲಿ ನಿಂತಿರ್ತಾನೆ. ಇವಳು ಜೋರು ಮಾಡ್ತಾಳೆ, ಇಲ್ಲ ಯಾರೋ ಲೇಡಿ ಮಾತಾಡ್ದಂಗೆ ಆಗ್ತಾಯಿದೆ, ನಾವು ಒಳಗಡೆ ಸರ್ಚ್ ಮಾಡಲೇಬೇಕು, ಬಿಡಿ ನಮ್ಮನ್ನು ಅಂತ. ಅಯ್ಯೋ, ನಾನು ನನ್ನ ಗಂಡ ಇಲ್ಲಿ ಕೂಗಾಡ್ತಾಯಿದ್ದೀವಿ, ಬೇರೆ ಯಾರಿದ್ದಾರೆ ಅಂತ. ಇಲ್ಲ, ನೀವು ಅಲ್ದಲೇ ಬೇರೆ ಯಾರೋ ಮಾತಾಡ್ತವ್ರೆ. ಸರಿ ಹೋಗಿ ಮಾಡ್ಕೊಳ್ಳಿ ಅಂತ ಬಿಡುತ್ತಾಳೆ. ಆಮೇಲೆ ಒಳಗಡೆ ಹೋಗ್ತಾರೆ ಅವರು. ಹೋದ ತಕ್ಷಣ ಸತ್ಯ ಅದನ್ನು ಅರ್ಥ ಮಾಡಿಕೊಂಡು ಅವನು ತಕ್ಷಣವೇ ಅವ್ರ ಬಾಗಿಲು ತೆಗಿಯೋ ಮುಂಚೆನೇ ಹೋಗ್ಬಿಟ್ಟು ಕಾವೇರಿನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾನೆ. ಆಮೇಲೆ ಅದಕ್ಕಿಂತ ಮುಂಚೆ ಕಾವೇರಿ ಮಗಳನ್ನ ತಪ್ಪಿಕೊಂಡು, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಮಗಳೇ ಅಂತ ಅವಳು, ಅಮ್ಮ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಮಗಳು ಹೀಗೇ ಸುಮಾರು 10 ಕರೆದು ಮಾಡ್ತಾ ಇರ್ತಾರೆ. ಆವಾಗ ಸತ್ಯ ಅಲ್ಲಿ ಬರ್ತಾನೆ. ಬಂದುಬಿಟ್ಟು, ಕಾವೇರಿ ಬಾಬಾ ಬೇಗ ನೀನು ಎಸ್ಕೇಪ್ ಆಗಬೇಕು, ಯಾಕೆಂದರೆ ಪೊಲೀಸರು ಬಂದಿದ್ದಾರೆ ಬಾಬಾ ಅಂತ ಕರೀತಾನೆ. ಹೆಂಗಣ್ಣ, ಯಾವ ಕಡೆ ಹೋಗ್ಬೇಕಣ್ಣ ಅಂತ, ಯಾವ ಕಡೆನಾರು ಹೋಗ್ಬೋದು ಬಾಯಿಲಿ ಫಸ್ಟು ಅಂತ ಕರ್ಕೊಂಡೋಗಿ ಒಂದು ರಗ್ ತಗೊಂಡು ಅವಳಿಗೆ ಹಿಂದ್ಗಡೆ ಬಾಗಿಲಿಂದ ರಗ್ ಮುಚ್ಚಿಬಿಟ್ಟು, ಅಲ್ಲೋಗಿ ಇಂಥ ಕಡೆ ಇರು, ನಾನು ಬರ್ತೀನಿ ಅಲ್ಲಿಗೆ ಅಂತ ಕಳಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ಬರ್ತಾನೆ. ಇವರು ಸರ್ಚ್ ಮಾಡೋಕ್ಕೆ ಒಳಗಡೆ ಬರ್ತಾರೆ. ಆಮೇಲೆ ಅಮ್ಮ ಮಗಳು ಅವರೂ ಮಾತಾಡಿಕೊಂಡು, ಬಾ ಅದೇನು ವಿಚಾರಿಸೋಣ ಅಂತೇಳಿ ಅವರೂ, ನಾವು ಹುಡ್ಕೋಣ ಬಾ ಅಂತೇಳಿ ಇಬ್ಬರೂ ಅಮ್ಮ ಮಗಳು ಅವರು ಹುಡ್ಕೊಂಡು ಹೋಗ್ತಾರೆ. ಇವನು ಅಷ್ಟೊತ್ತಿಗೆ ರಗ್ ಮುಚ್ಚಿಬಿಟ್ಟು ಹಿಂದ್ಗಡೆ ಬಾಗಿಲು ತೆಗೆದು, ಕಾವೇರಿ ಇಂಥ ಜಾಗದಲ್ಲಿ ಇಲ್ಲೋಗು, ಈ ಕಡೆ ಹೋಗು, ಇಂಥ ಜಾಗದಲ್ಲಿ ಅಲ್ಲಿರು, ನಾನು ಅಲ್ಲಿ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ. ಸರಿ ಅಣ್ಣ ಅಂತ ಹೋಗಿರ್ತಾಳೆ. ಆಮೇಲೆ ಇವಳು ರಾಣಿ ಅಳ್ತಾ ಕೂತಿರ್ತಾಳೆ ಪಾಪ. ಆ ಪೊಲೀಸರು ಹೋಗಿ, ಯಾಕಮ್ಮ ಇಲ್ಲಿ ಯಾರಮ್ಮ ಇರೋದು ಅಂತಾನೆ. ಅಮ್ಮ ಅಂತಾಳೆ. ಅಮ್ಮ ಎಲ್ಲಿ, ಹಂಗಲ್ಲ ಸಾರ್, ಅವಳು ಅಮ್ಮನ ನೆನ್ಕೊಂಡು ಅಳ್ತಾ ಇದ್ದಾಳೆ ಅಂತ ಹೇಳ್ತಾನೆ ಸತ್ಯ. ಆವಾಗ ಈ ಕಡೆ ಕಾವೇರಿ ಓಡೋಗ್ತಾಳೆ. ಆ ಕಡೆಗೆ ಓಡೋದಾಗ ಇವನಿ ಬಾಲಿಗೆ ಅದೊಂಥರ ನೆರಳು ಥರ ಕಾಣುತ್ತೆ. ನೆರಳು ಥರ ಕಂಡಾಗ ಯಾರದು ಅಂತಾನೆ. ಯಾರೂ ಮಾತಾಡಲ್ಲ. ಆಮೇಲೆ ಯಾರೂ ಓದಂಗಾಯ್ತು ಕಣೋ ಇಲ್ಲಿ ಅಂತ. ಇಲ್ಲ, ಯಾರೂ ಹೋಗಿಲ್ಲ ಅಂದರೆ ಇವನು ಕಾವಲು ಕಾಯ್ತಿರೋದು ಮಗಳನ್ನ. ರಾಣಿನ ಯಾರು ಕಿಡ್ನಾಪ್ ಮಾಡ್ತಾರೆ ಅಂತ ರಾಣಿನ ಕಾವಲು ಕಾಯ್ತಾ ಇದ್ದಾನೆ. ಪೊಲೀಸವರು ಆ ಕಡೆ ಕಾಯ್ತಾ ಇದ್ದಾರೆ. ಬಾಲಿಗೆ ಯಾರೋ ಓದಂಗಾಗುತ್ತೆ ಈ ಕಡೆ. ಆದರೆ ಬಾಲ ನೋಡ್ತಾನೆ, ಅನುಮಾನ ಇರುತ್ತೆ, ಯಾರೋ ಓದಂಗಾಯ್ತು ಅಂತಾನೆ ಮುಂದಕ್ಕೆ ಬರ್ತಾನೆ 2 ಹೆಜ್ಜೆ. ಅಷ್ಟೊತ್ತಿಗೆ ಪೊಲೀಸರು ಅಲ್ಲಿ ಬರ್ತಾರೆ. ಬಾಲ, ನಿಮಗೆ ಎಷ್ಟು ಹೇಳಿದ್ರಿ, ನೀವು ಹೋಗ್ರಿ ಮನೆಗೆ, ಇಲ್ಲಿ ಯಾಕ್ರಿ ಕಾಯ್ತಾ ಇದ್ದೀರಾ ಅಂತ ಎದುರಿಸ್ತಾರೆ ಅವರು. ಆಮೇಲೆ ಅಷ್ಟೊತ್ತು ಸತ್ಯ ಬರ್ತಾನೆ.
ಬಾಲ ನೀನೇನಕ್ಕೆ ಇಲ್ಲಿ ಬಂದಿದ್ದೀಯಾ, ನಿಂಗೇನೋ ಕೆಲಸ ಇಲ್ಲಿ ಅಂತ ಜೋರು ಮಾಡ್ತಾನೆ. ಸುಮ್ಮನೆ ಮರ್ಯಾದೆಲಿ ಹೋದರೆ ಸರಿ, ನೀನು ಸುಮ್ಮನೆ ಬಿಡಲ್ಲ ನೋಡು ಅಂತ ಎದುರಿಸ್ತಾನೆ. ಆಮೇಲೆ ಸರಿ ಅಂತೇಳಿ ಮುಂದೆ ಇಟ್ಟು ಹೆಜ್ಜೆನೇ ಹಿಂದಕ್ಕೆ ತಕ್ಕೊಂಡು ಬಂದುಬಿಡ್ತಾನೆ. ಇಲ್ಲಾಂದರೆ ಕಾವೇರಿ ಅಲ್ಲಿ ಸಿಕ್ಕಾಕ್ಕೊಬಿಡೋಳು. ಒಂಚೂರು ಮುಂದಕ್ಕೆ ಬಂದಿದ್ದಿದ್ರೆ ಕಾವೇರಿ ಸಿಕ್ಕಾಕ್ಕೊಬಿಡೋಳು. ಹಾಗಾಗಿ ಅಲ್ಲಿ ಸೇಫ್ ಆದ್ಲು ಕಾವೇರಿ. ಆಮೇಲೆ ಬಾಲ ಅವನ ಫ್ರೆಂಡ್ ಹತ್ರ ಹೇಳ್ತಾನೆ, ಏನೋ ಸತ್ಯಂದೆ ಕಣೋ ಇಲ್ಲಿ ಕುತಂತ್ರ, ಅವನೇ ಏನೋ ಮಿಸ್ಗೈಡ್ ಮಾಡ್ತಾಯಿದ್ದಾನೆ, ಕಂಡುಹಿಡಿಬೇಕು ಕಣೋ ಅಂತ ಹೇಳ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಫ್ರೆಂಡ್ ಕೂರಿಸ್ಕೊಂಡು ಅವನು ಹೊರ್ಟೋಯ್ತಾನೆ. ಪೊಲೀಸರು ಅವ್ರ ಪಾಡಿಗೆ ಅವ್ರು ಅಲ್ಲಿ ಹೊರ್ಟೋಯ್ತಾರೆ. ಆವಾಗ ಸತ್ಯ ಈ ಕಡೆಯಿಂದ ಬಂದು ಕಾವೇರಿನ ಕರ್ಕೊಂಡು ಅವನು ಎಲ್ಲಿ ಕತ್ಲೆ ರೂಮಲ್ಲಿ ಕೂಡಾಕಿದ್ನೋ ಅಲ್ಲಿ ಕರ್ಕೊಂಡೋಗಿ ಕಾವೇರಿನ ಬಿಡೋಕ್ಕೆ ಕರ್ಕೊಂಡೋಗ್ತಾನೆ. ಕಾವೇರಿ ಬಾಯಿ ಮುಚ್ಕೊಂಡು ಹೋಗಿ ಒಂದು ಕಡೆ ಕುತ್ಕೊತಾಳೆ. ಎಲ್ಲಿ ನಾನು ಸಿಕ್ಕಾಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಭಯ ಪಟ್ಕೊಂಡು ಬಾಯಿ ಮುಚ್ಕೊಂಡು ಒಂದು ಕಡೆ ಕೂತಿರ್ತಾಳೆ ಹೆದ್ರುಕೊಂಡು. ಆದರೆ ಸತ್ಯ ಮಾತ್ರ ಎಲ್ಲೂ ಸಿಕ್ಕಾಕ್ದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಳಗಡೆನೂ ಅಷ್ಟೇ. ಅಲ್ಲಿ ರಾಣಿ ಮಾವ ಯಾರೋ ಬಂದರು ಮಾಮ, ಅಮ್ಮ ಬಂದಿತ್ತು ಮಾಮ ಅಂತ ಅಂದರೆ, ಕನ್ಸ್ಕೊಂಡಿದ್ದೀಯ ಮಗಳೇ ಅಂತಾನೆ. ಇಲ್ಲ ಮಾಮ, ನಾನು ನಿಜವಾಗ್ಲೂ ಅಮ್ಮನ ನೋಡಿದೆ, ಅಮ್ಮ ಬಂದಿತ್ತು ಅಂತ. ಇಲ್ಲ, ಅಮ್ಮನ್ನೇ ನೆನ್ಕೊಂಡಿರ್ತೀಯಲ್ಲವ, ಅದಕ್ಕೆ ನಿಂಗೆ ಹಂಗೆ ಕನಸು ಬಿದ್ದಿದೆ ಅಂತ ಹೇಳ್ತಾನೆ. ಇಲ್ಲಿ ಪೊಲೀಸರು ಬಂದು ರಾಣಿನ ವಿಚಾರಿಸಿದಾಗ ಅಮ್ಮ ಅಮ್ಮ ಅಂತಾಳೆ. ಅಯ್ಯೋ ಪಾಪ, ಅಮ್ಮನ ನೆನ್ಕೊಂಡು ಮಗು ಅಳ್ತಾ ಇದೆ ಅಂತ ಹೇಳ್ಕೊಂಡು ಅವರು ಮಲ್ಕೊಳಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ಕಡೆ. ಆದರೆ ಸತ್ಯ ಆಮೇಲೆ ಅವ್ರನ್ನ ಕಳಿಸ್ಬಿಟ್ಟು ರಾಣಿ ಆಚೆ ಬರ್ತಾಳೆ. ಇವಳು ಅವನ ಹೆಂಡ್ತಿ, ಸತ್ಯನ ಹೆಂಡ್ತಿ ಹೋಗಿ ಬೈತಾಳೆ, ನಿನಗೆ ಮಾನ ಮರ್ಯಾದಿಲ್ಲ, ಯಾವಾಗ ನೋಡಿದ್ರು ನಿದ್ದೆ ಹಾಳು ಮಾಡ್ತೀಯಲ್ಲ, ಸುಮ್ಮನೆ ಬಿತ್ಕೊಳಕ್ಕಾಗಲ್ವ ನಿನಗೆ ಅಂತ ಬೈತಾಳೆ. ಆಮೇಲೆ ಸರಿ ಆ ಹುಡುಗಿ ಸುಮ್ಮನಾಗುತ್ತೆ. ಅವರೆಲ್ಲ ಹೋಗ್ತಾರೆ, ಬಾರಮ್ಮ ಹೋಗೋಣ ಅಂಥೇಳಿ ಪೊಲೀಸರು ಹೋಗ್ತಾರೆ, ಅವರು ಹೋಗ್ತಾರೆ. ಆವಾಗ ಸತ್ಯ ಬಂದು ಮೇಂಟೈನ್ ಮಾಡಬೇಕಲ್ಲ, ಏನು ಮಾಡೋದು ಇವಾಗ, ಕನಸು ಅನ್ನೋ ರೀತಿಯೇ ಅವಳಿಗೆ ಬಿಂಬಿಸ್ಬೇಕು ಅಂತ ಹೇಳ್ಕೊಂಡು ಅಮ್ಮ ಬಂದಿದ್ರು ಮಾಮ, ಅಮ್ಮ ಬಂದಿದ್ರು ಅಂತಾಳೆ. ಅದಕ್ಕೆ ಇಲ್ಲಮ್ಮ, ಅಮ್ಮ ಎಲ್ಲಿ ಬರ್ತಾಳೆ, ನೀನು ಅದೇ ಕನಸಲ್ಲಿ ಇರ್ತೀಯಲ್ಲ, ಕನಸು ಬಿದ್ದೀತಿ ನಿನಗೆ ಅಂತ. ಇಲ್ಲ ಮಮ್ಮ, ಅಮ್ಮ ಬಂದಿದ್ದರು, ಅಮ್ಮನ ನಾನು ತಪ್ಕೊಂಡಿದ್ದೆ, ಅಮ್ಮ ನನ್ನನ್ನು ತಪ್ಕೊಂಡಿದ್ರು, ಅಳ್ತಾಯಿದ್ರು ಇಬ್ಬರೂ ಅಂತ. ಅದೇ ಥರ ಕನಸ್ಕೊಂಡಿಯ ಕಣಮ್ಮ ನೀನು ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.